ಹೇಳ್ರಪ್ಪ. ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗಿದೆ. ಫಸ್ಟ್ ಅಲ್ಲಿ ರೋಡ್ ಸರಿ ಮಾಡಕ್ಕೆ ಹೇಳಿ. ಏನಾಗಿದೆ, ರೋಡ್ ಎಲ್ಲ ಸ್ವಲ್ಪ ಮರಳೆಲ್ಲ ಇದ್ದಾಗ ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗ್ತದೆ. ಮೊನ್ನೆ ತಾನೇ ರೋಡ್ ಅದು ರೆಡಿ ಮಾಡಿದ್ದಾರೆ. ಸೊ ಹಂಗ ಆಗಿದೆ ಅಷ್ಟೇ. ಅದನ್ನ ಬಿಟ್ರೆ ಅದೇನು ದೊಡ್ಡ ಇದಾಗ ಆಗಿಲ್ಲ. ಜೊತೆಗೆ ಆಗಿದ ಅಷ್ಟೇ ಇಮಿಡಿಯೇಟ್ಲಿ ಗಾಡಿ ಕರೆಕ್ಟ್ ಆಗಿ ತಗೊಂಡು ಕರೆಕ್ಟ್ ಆಗಿ ರೋಡಲ್ಲಿ ಡ್ರೈವರ್ ಹೋಗಿದ್ದಾನೆ. ಅವ್ನ ಟ್ಯಾಲೆಂಟ್ಗೆ ನಾವು ಅಪ್ರಿಶಿಯೇಟ್ ಮಾಡಬೇಕು. ಸರ್ಸೆ ನಿನ್ನ ಸೆರಗು ಸರ್ಸೆ ಅಂತ ಮಾಡಿದೀರಾ. ಅದೇ 2027 28ರಲ್ಲಿ ಎತ್ತೆ ನೀನ ಲಂಗ ಬಿಚ್ಚೆ ನೀನ ಲಂಗ ಅನ್ನೋ ತರ ಮಾಡಿದ್ರು ಮಾಡ್ತೀರಾ, ಹೇಳಕ್ ಆಗಲ್ಲ. ಕಾಂಗ್ರೆಸ್ ಪಕ್ಷದವರೇ, ನಿಮ್ಗೆ ನಾಚಿಕೆ ಆಗಲ್ವಾ? ಈ ದೇಶನ ಲೂಟಿ ಹೊಡಿಯಕ್ಕೆ 70 ವರ್ಷ ತಗೊಂಡಿದ್ದೀರಾ. ಹೋಗಿ ಬಿಜೆಪಿ ಅವ್ರನ್ನ ನೋಡ್ಬಿಟ್ಟು ಕಲೀರಿ. ಬರೀ 14 ವರ್ಷದಲ್ಲೇ ಪೂರ್ತಿ ದೇಶನೇ ಲೂಟಿ ಹೊಡೆದವ್ರೆ. ಎಡಕ್ಕೆ ಬೀಸುತ್ತೆ ಗಾಳಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಡಕ್ಕೆ ಬೀಸುತ್ತೆ ಗಾಳಿ, ಆದ್ರೆ ಬಲಕ್ಕೆ ಬರ್ತಾರೆ ನಮ್ಮ ಅಣ್ಣವರು. ಆದ್ರೆ ಸೆಂಟ್ರಲ್ಲಿ ಬರ್ಬೇಕು ಅವರ ಹುಡುಗಿಯರು. ಸೆಂಟ್ರಲ್ಲಿ ಬರ್ಬೇಕು ಅವರ ಹುಡುಗಿ. ನಮಗೆಲ್ಲ ಗೊತ್ತಾಗ. ನೀ ಅಲ್ಲಿ, ನಾ ಇಲ್ಲಿ, ನಿನ್ನ ಬಾಯಾಗ 28 ನಾವೇ ಬರೋದು, 33 ನಾವೇ ಇರ್ತೀವಿ. ಯಾವ ನೀ ಮಾತು ಹೇಳ್ತಾನೆ ಗೊತ್ತಾ? ಕಿಸಿಯಕ್ ಆಗದೆ ಇದ್ದವ್ ನೀ ಮಾತುಗಳನ್ನ ಹೇಳುದು. ಭಗವಂತ, ಆ ಪುನೀತ್ ರಾಜ್ಕುಮಾರ್ ಕರ್ಕಳ ಬದ್ದಿ ಇವ್ರ ಮನೆ ಹಾಳಾಗೋರು ಇಂಜಿನಿಯರ್ಗಳ, ಈ ಶಾಸಕರ, ಈ MLAಗಳ, ಈ ನಗರ ಪಾಲಿಕೆಯವ್ರನ್ನ ಕರ್ಕೊಬಿಡಪ್ಪ ಆದಷ್ಟು ಬೇಗ. ಒಂದ್ 10 ಜನ ನಗರ ಪಾಲಿಕೆ ಸದಸ್ಯರನ್ನ ತಕೋ, ಒಂದ್ 50 ಜನ MLAಗಳನ್ನ ತಕೋ, ಒಂದ್ 10 ಜನ MP ಗಳನ್ನ ಆದಷ್ಟು ಬೇಗ ತಗೋಬಿಡಪ್ಪ. ಬಲಿ ತಗಪ್ಪ ಅವ್ರನ್ನ ಜನಗಳ. ನನ್ನನ್ನು ಕೆಲವ್ರು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿಂದು ಮಾತು ಜಾಸ್ತಿ, ನೀನ್ ಬಾಯಿ ಮುಚ್ಕೊಂಡಿರು ಅಂತ ಕೆಲವರು ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ಯಾಕೆ? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಕರ್ನಾಟಕದ ಪ್ರಧಾನಮಂತ್ರಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಸಿದ್ದರಾಮಯ್ಯ. ರಾಜ್ಯದ ಮಾನ ಮರ್ಯಾದೆಯನ್ನ, ಗೌರವವನ್ನ ಹಾಳು ಮಾಡಿದ್ದಾರೆ. ಓಕೆ, ಗುಡ್. ಏನ್ ಹೇಳ್ತಾ ಇದ್ದಾರೆ ಅವರು? ಇಂಡಿಯಾದ ಪ್ರಧಾನಮಂತ್ರಿ ಇದ್ದೀರಾ? ಅಷ್ಟೇ. ಗುರು, ನೀನು ಟ್ರೋಲ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಗುರು, ನೀನು ಬಕೆಟ್ ಹಿಡಿಯೋದ್ರಲ್ಲೂ ತಪ್ಪಿಲ್ಲ. ಆದ್ರೆ ಯಾರು ಕಾಲು ಹೇಳ್ಕೊಂಡು ಬಕೆಟ್ ಹಿಡಿತಿರೋದ್ ನೀನೆ. ಅವನಿಂಗ್ ಮಾಡಿರೋ ವಿಡಿಯೋಗೆ ಅವನ್ ರಿಪ್ಲೈ ಕೊಡ್ಬೇಕು. ನೀನ್ ಬಂದಿದ್ಯಾ? ನೀನೇನ್ ಬಕೆಟಾ ಸಿಂಟ್ಯಾಕ್ಸಾ? ಇಳಿತಾರಲ್ಲ ಅಂತವ್ರಿಗೆ ನೀನು ಟ್ರೋಲ್ ಮಾಡ್ಬೇಕು. ನಾನು ಯಾರಿಗ್ ಟ್ರೋಲ್ ಮಾಡ್ಬೇಕು, ಯಾರಿಗ್ ಟ್ರೋಲ್ ಮಾಡ್ಬಾರ್ದು ಅಂತ ನಿಮ್ಮನ್ನ ಕೇಳ್ಬಿಟ್ಟು ಮಾಡ್ಬೇಕಾ ಸರ್? ನಿಮ್ ಪ್ರೌಡ್ ಕನ್ನಡಿಗ ಬಗ್ಗೆ ಮಾಡಿರೋ ಒಂದೇ ವಿಡಿಯೋಗೆ ಉರಿತಾ ಇದೆಯಾ ನಿಮ್ಗೆ? ಅದೇ ಅವ್ನು ಇಡೀ ಚಿತ್ರದುರ್ಗ ಬಗ್ಗೆ ಮಾಡಿದಾಗ ಉರಿನಿಲ್ಲ ಅಲ್ವಾ ನಿಮ್ಗೆ? ಇದು ಚಿತ್ರದುರ್ಗ. ಇಲ್ಲಿ ನಾನ್ ಹೇಳ್ದಾಗ ಬೆಳಗ್ಗೆ, ನಾನ್ ಹೇಳ್ದಾಗ ರಾತ್ರಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಏನೋ ಅವ್ನು ಹೇಳಿದ ತಕ್ಷಣ ಬೆಳಗ್ಗೆ ರಾತ್ರಿ ಆಗ್ಬಿಡುತ್ತಾ? ಯಾವನ್ನು ಕ್ವಶನ್ ಮಾಡ್ಬೇಡಿ. ನಾನು ಕ್ವಶನ್ ಮಾಡಿದ್ದಕ್ಕೆ ಆ ವಿಡಿಯೋ ಡಿಲೀಟ್ ಆಗಿರೋದು. ನಿನ್ನೆವರೆಗೂ ಅವ್ನ್ ಪೇಜ್ ಅಲ್ಲೇ ಇತ್ತದು. 13 ಲಕ್ಷ ಗುರು, ಈ ಒಂದು ದುಡ್ಡಲ್ಲಿ ನಿನ್ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. 13 ಲಕ್ಷಕ್ಕೆ ನಮ್ ಲೈಫ್ ಸೆಟಲ್ ಆಗ್ಬಿಡುತ್ತೆ. ನಾನ್ ಮಾಡಿರೋ ಡ್ರೆಸ್ ಕಲೆಕ್ಷನ್ ದುಡ್ಡಿಗೆ ನಿನ್ ಮದುವೆ ಆಗೋಗ್ಬಿಡುತ್ತೆ. ಲೈಫ್ ಲಾಂಗ್ ಆ ದುಡ್ಡಿನ ನಿನ್ ಜೀವನನೇ ಮಾಡ್ಬೋದು. ಖರ್ಚು ಮಾಡಿರೋ ದುಡ್ಡಲ್ಲಿ ನಿನ್ ಲೈಫ್ ಸೆಟ್ಲ್ ಆಗಿ ಹೋಗ್ಬಿಡುತ್ತೆ. ಡ್ರೆಸ್ ತಗೊಂಡಿರೋ ದುಡ್ಡಲ್ಲಿ ಅವ್ಳ ಮದ್ವೆನೇ ಆಗ್ಬಿಡುತ್ತೆ, ಜೀವನನೇ ಆಗ್ಬಿಡುತ್ತೆ, ಲೈಫ್ ಸೆಟಲ್ ಆಗ್ಬಿಡುತ್ತೆ. ಏನ್ ಶಾರ್ಟ್ ಬಿಲ್ಡಪ್ ಗಳನ್ನ ಕೊಡ್ತಿರೋ? ನಾವು ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿರ್ಬೋದು, ಮಿಡಲ್ ಫಿಂಗರ್ ನ ಇಟ್ಕೊಂಡು ಹುಟ್ಟಿಲ್ಲ. ಶೋಕಿ ಮಾಡು, ಬಿಲ್ಡಪ್ ಕೊಡು. ಆದ್ರೆ ನೀನ್ ಅಂಡರ್ ವೇರ್ ಅಲ್ಲಿ ನಮ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಪುಂಗಕ್ ಬರ್ಬೇಡ. ಗುರು, ನಿನ್ನ ಟ್ರೋಲ್ ಮಾಡಿ ಬಿಸಾಕಕ್ಕೆ 5 ನಿಮಿಷದ ಕೆಲಸ. ಅವ್ರು ಗಂಡ್ಸಾಗಿರಿ ಬಿಡಕ್ಕೆ ಕುಂಡಿ ಮೇಲೆ ಚರ್ಬಿ ಇದ್ರೆ ಅದು ಟ್ರೋಲ್ ಅಲ್ಲ ಕಣೋ ಗುಲ್ಡು. ರೋಸ್ಟ್ 5 ನಿಮಿಷಕ್ಕೆ ಮಾಡಕ್ ಅದೇನ್ ಮ್ಯಾಗಿನ? ಬೇಸಿಗೆ ರಜೆ ಊರಿಗೆ ಬಂದಿದೆ ಅನ್ಸುತ್ತೆ. ರಜಾ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗು. ಬ್ಯಾಸ್ಗಿ ಎಲ್ಲಾರ್ಗೂ ಸಾಕಾಗ್ಬಿಡತ್ತೆ. ನನ್ನ ಕಡೆ ಇದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಐತಿ. ಅದ್ ಏನಂದ್ರ, ನಾನು ಮತ್ತ ಸಾಮಕ್ಕ ಬೇಕೇನೋ ಸಾಮಾನು ನೋಡು ನೋಡು, ಹೊಸ ತರದ ಸಾಮಾನು. ಇದು ಈ ಸಾಮಾನು ಅಲ್ವಂತೆ. ಬೇಕೇನೋ ಸಾಮಾನು ನೋಡು ನೋಡು, ಹೊಸ ತರದ ಪಾಮ್ ಅಂತ. ಇದೇನಾದ್ರು ಜಯಂತಿ ಮೇಡಮ್ ಅವ್ರಿಗೆ ಗೊತ್ತಿದ್ರೆ ಈ ರೀತಿ ಡಬಲ್ ಮೀನಿಂಗ್ ಇದೆ ಅಂತ ಮೇಡಮ್ ಅವ್ರು ಗ್ಯಾರಂಟಿ ಪರ್ಫಾರ್ಮ್ ಮಾಡ್ತಾ ಇರ್ಲಿಲ್ಲ ಗುರು. ಅದು ಹೋಗ್ಲಿ, ನೆಕ್ಸ್ಟ್ ಇನ್ನೊಂದು ಸಾಂಗ್ ಯಾವ್ದು ಅಂತಂದ್ರೆ, ಪರದೆ ಎತ್ತಿ ಪನ್ನೀರ ಚೆಲ್ಲಿ ಹಣೆಗೆ ಬೊಟ್ಟು ಇಟ್ಟವನಿ ಜುಮ್ 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 ಅಂತ ಸುಧಾರಾಣಿ ಮ್ಯಾಮ್ ಅನ್ಕೊಂಡು ಪರ್ಫಾರ್ಮ್ ಮಾಡಿದ್ರು. ಪಾಪ ಅದಲ್ವಂತೆ. ಪರದೆ ಎತ್ತಿ ಪನ್ನೀರ ಚೆಲ್ಲಿ ಹಣೆಗೆ ಬೊಟ್ಟು ಇಟ್ಟವನಿ ಜುಮ್ ಜುಮ್ ಜುಮ್. ಮೇಡಮ್ ಅವರು ಗೊತ್ತಿದ್ರೆ ಖಂಡಿತವಾಗ್ಲೂ ಪರ್ಫಾರ್ಮ್ ಮಾಡ್ತಾ ಇರ್ಲಿಲ್ಲ.
ಅನ್ಸುತ್ತೆ. ಯಾಕಂದ್ರೆ ಅವರೆಲ್ಲ ತುಂಬಾ ಚಿಕ್ಕ ವಯಸ್ಸಲ್ಲಿ ಹೀರೋಯಿನ್ ಆದವರು. ಸಿಂಗಲ್ ಮೀನಿಂಗ್ನೇ ಪಾಪ ಬಿಡಿಸಿ ಹೇಳ್ಬೇಕು, ಇನ್ನು ಡಬಲ್ ಮೀನಿಂಗ್ ಎಲ್ಗೂರು ಅವ್ರಿಗೆ ಗೊತ್ತಾಗುತ್ತೆ. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಈ ಸರ್ಸೆ ಸಾಂಗಿಂದ. ಪಾಪ ಅವ್ರಿಗೂ ಗೊತ್ತಿರ್ಲಿಲ್ವಂತೆ, ಅವ್ರು ಪರ್ಫಾರ್ಮ್ ಮಾಡಿದ್ ಅವ್ರಿಗೂ ಗೊತ್ತಿರ್ಲಿಲ್ವಂತೆ. ಅಂದ್ರೆ ಈ ಲಿರಿಕ್ಸ್ ಅಲ್ಲಿ ಈ ರೀತಿ ಒಂದು ಅರ್ಥ ಬರೋ ತರ ಇದೆ ಅಂತ. ನಾನು ಏನ್ ಹೇಳ್ತೀನಿ, ಅವಾಗಿಂದ ಮಾಡಿದರೆ ಇವಾಗ ಯಾಕೆ ಪ್ರಶ್ನೆ ಮಾಡ್ತೀರಾ ಅನ್ನೋದು ಬೇಡ, ಕಂಪೇರ್ ಬೇಡ, ಆ ರೀತಿ ಸಾಹಿತ್ಯನೇ ಬೇಡ ಅನ್ನೋದು. ಯಾಕಂದ್ರೆ ಅದರಲ್ಲಿ ಪರ್ಫಾರ್ಮ್ ಮಾಡಿದವ್ರಿಗೂ ಕೂಡ ಒಂದು ಘನತೆ ಗೌರವ ಇರಬೇಕು. ಹಾಗೆ ನಾವು ಹೆಣ್ಣು ಮಕ್ಕಳು, ನಮಗೂ ಕೂಡ ಘನತೆ ಗೌರವ ಇದೆ. ಅದನ್ನ ಈ ರೀತಿ ಸಾಹಿತ್ಯದಿಂದ ಹರಾಜಾಕೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇವಮ್ಮ ಹೇಳ್ತಾ ಇರುವಂತಹ ಭಾಷೆಯನ್ನ ಕೇಳಿದ್ರೆ ಯಾರಿಗೆ ಆಗ್ಲಿ ಸಿಟ್ಟು ಬರುತ್ತೆ, ರಕ್ತ ಕುದಿಯುತ್ತೆ. ನಾನೊಂದಂದ್ರ ನೀನೊಂದ್ ಅನಬೇಡ. ಹುಚ್ಚಿಗೆ ತಿಳಿದೈತೆ ನಿನಗೆ? ಹುಚ್ಚ ಆಸ್ಪತ್ರೆಗೆ ಏನಾರ ಅಡ್ಮಿಟ್ ಮಾಡ್ಬೇಕನ? ಮತ್ತೆ ಲಾಕ್ಡೌನ್ ಅಂತ ಭಯಭೀತರಾಗಂತ ಅವಶ್ಯಕತೆ ಇಲ್ಲ. ಹಾಗೆ ಮೊದಲಿನ ತರಾನು ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಇಟ್ಕೊಂಡು ಹೊರಗಡೆ ಬರ್ದಿರೋಂಥ ಪರಿಸ್ಥಿತಿ ಅಲ್ಲ. ಇದು ಎನರ್ಜಿ ಲಾಕ್ಡೌನ್ ಅಂತ. ಎನರ್ಜಿ ಲಾಕ್ಡೌನ್ ಅಂತಂದ್ರೆ ಏನು ಈ ಪೆಟ್ರೋಲು, ಡೀಸೆಲ್, ಗ್ಯಾಸ್ ಇವೆಲ್ಲ ಎನರ್ಜಿ ಲೆವೆಲ್ಗಳೆಲ್ಲ ಕಟ್ ಆಗುತ್ತೆ. ಹಾಗೆ ಈ ವರ್ಕ್ ಮಾಡೋರಿಗೆಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಮಾಡೋಂಥ ಸಾಧ್ಯತೆಗಳು ತುಂಬಾ ಇರ್ತಾವಂತೇಳಿ ಎಲ್ಲ ಕಡೆ ಸುದ್ದಿ ಬರ್ತಾ ಇದೆ. ಹಾಗೆ ಏನಪ್ಪಾ ಅಂತಂದ್ರೆ ಲಾಕ್ಡೌನ್ ಅಂದ ತಕ್ಷಣ ಕೋವಿಡ್ ಸಮಯದಲ್ಲೇ ನಾವು ಎದುರಿಸಿದಂತ ಪರಿಸ್ಥಿತಿನ ಮತ್ತೆ ಎದುರಿಸಬೇಕಾಗುತ್ತೆ. ಬೇರೆ ದೇಶದಿಂದ, ಹೊರ ದೇಶದಿಂದ ಬರೋಂಥ ಸಾಮಗ್ರಿಗಳು ಸಹ ನಿಲ್ತೋಗುತ್ತೆ ಅನ್ನೋದಕ್ಕೆ ನಿನ್ನೆ ಮೋದಿಯವರು ಭಾಷಣ ಕೊಟ್ಟಿದ್ದಾರೆ. ಹಾಗೆ ಯಾರು ಭಯಭೀತರಾಗಂತ ಅವಶ್ಯಕತೆ ಇಲ್ಲ. ರೂಲ್ಸ್ ಬಗ್ಗೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ರೂಲ್ಸ್ ಮಾಡೋ ಯೋಗ್ಯತೆ ನಿಮಗಿದೆಯಾ? ನಮ್ಮ DK ಸಾಹೇಬ್ರು ಏನೋ ಹೇಳ್ತಾ ಇದಾರೆ, ಕೇಳಿ. ಎಲ್ಲಾ ಕಾರ್ಪೊರೇಷನ್ಗೂ 2 ವೆಹಿಕಲ್ ಕೊಟ್ಟಿದೀವಿ. ಎಲ್ಲ ಟೋ ಮಾಡ್ಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕಂತದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದರ್ ಜಾಬ್. ಯಾವ ಗಾಡಿ ಇರ್ಲಿ ಎತ್ಕೊಂಡು ಹೋಗ್ತಾ ಇರೋದು, ನಿಮ್ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ. ವಾವ್, ಎಂತ ಪೌರುಷ, ಎಂತ ಪರಾಕ್ರಮ. ಕಾರ್ಪೊರೇಷನ್ ಗಳಿಗೆಲ್ಲ 2 ಗಾಡಿ ಕೊಟ್ಟಿದಾರಂತೆ. ನಾನ್ ಪಾರ್ಕಿಂಗ್ ಅಲ್ಲಿರುವಂತ ಗಾಡಿಗಳನ್ನ ಎತ್ತಾಕೊಂಡು ಹೋಗೋದು, ಬಿಸಾಕ್ ಬಿಡೋದಂತೆ. ಇವ್ರ ಮನೆ ಆಸ್ತಿ ಬಿಸಾಕೋದಕ್ಕೆ ಕಷ್ಟಪಟ್ಟು ತಗೊಂಡಿರ್ತಾರಲ್ಲ ಗಾಡಿಗಳನ್ನೆಲ್ಲ, ಅದನ್ನೆಲ್ಲ ಬಿಸಾಕ್ ಬಿಡ್ತಾರಂತೆ. ನೀವ್ ಅಲ್ಲೊಂದು ಪಾಯಿಂಟ್ ಹೇಳಿದ್ರಿ, ನನ್ ಗಾಡಿ ಆದ್ರೂ ಅಷ್ಟೇ, ಬೇರೆಯವ್ರ ಗಾಡಿ ಆದ್ರೂ ಅಷ್ಟೇ ಎತ್ಕೊಂಡೋಗಿ ಬಿಸಾಕೋದು ಅಂತ ಹೇಳಿ. ನಿಮ್ ಗಾಡಿನ ಯಾಕೆ ಸರ್ ರೋಡಲ್ಲಿ ತಂದು ನಿಲ್ಲಿಸ್ತೀರಾ? ಪಾರ್ಕಿಂಗ್ ವ್ಯವಸ್ಥೆ ನಿಮಗೆ ಕರೆಕ್ಟ್ ಆಗಿರುತ್ತೆ ಅಲ್ವಾ? ಅದನ್ನ ತಂದ್ಬಿಟ್ಟು ರೋಡ್ ಮಧ್ಯೆ ನಿಲ್ಲಿಸ್ತೀರಾ ನೀವು? ಇಲ್ವಲ್ಲ. ಜನಸಾಮಾನ್ಯರ ವೆಹಿಕಲ್ ಗಳು ಮಾತ್ರ ನಾನ್ ಪಾರ್ಕಿಂಗ್ ಅಲ್ಲಿ ನಿಲ್ತಾ ಇದೆ. ಸರಿ ಆಯ್ತು, ಜನಸಾಮಾನ್ಯರು ಯಾಕೆ ನಾನ್ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಲಿಸ್ತಾ ಇದಾರೆ? ಪಾರ್ಕಿಂಗ್ ವ್ಯವಸ್ಥೆ ಫಸ್ಟ್ ಆಫ್ ಆಲ್ ಸರಿ ಇಲ್ಲ. ಪಾರ್ಕಿಂಗ್ ಅಲ್ಲಿ ದುಡ್ಡಿಸ್ಕೋತಿರಲ್ವಾ ನೀವು, ಅದೇ ಒಂದು ದೊಡ್ಡ ದಂಧೆ ಆಗಿದೆ ಇವಾಗ. 50 ರಿಂದ 100 ರೂಪಾಯಿ, ಸಮ್ ಟೈಮ್ 150 ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತೀರಾ.